ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಒಂದು ತಾಯಿಗೆ ಇಬ್ಬರು ಮಕ್ಕಳಿದ್ರಂತೆ. ಇಬ್ಬರು ಕೂಡ ತುಂಬ ಚೆನ್ನಾಗಿ ಓದ್ತಿದ್ರಂತೆ. ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಓದ್ತಿದ್ರಂತೆ. ಒಂದು ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಇನ್ನೊಂದು ಎಕ್ಸಾಮ್ ಬರೋಷ್ಟರಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿತಿದ್ದಂತೆ. ಸೊ ಈ ಸ್ಟೋರಿ ಬಂದ್ಬಿಟ್ಟು ಯಾವೆರಡು ಆಟೋಮೊಬೈಲ್ ಬ್ರ್ಯಾಂಡ್ಗಳಿಗೆ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಮಹೇಂದ್ರದವರ ಎಲ್ಲ ಕಾರ್ಗಳು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಒಳ್ಳೆ ಸಕ್ಸಸ್ ರೇಟ್ನ ಕಂಡಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಸ್ಪೆಷಲಿ ತಾರ್ ಆಗಿರ್ಬೋದು ಮತ್ತು ಮಹೇಂದ್ರ XUV 700 ಆಗಿರ್ಬೋದು, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಬಟ್ ಒಂದು ಸೆಗ್ಮೆಂಟಲ್ಲಿ, ಒಂದು ಕಾಂಪ್ಯಾಕ್ಟ್ SUV, ಸಬ್ 4 ಮೀಟರ್ ಕಾಂಪ್ಯಾಕ್ಟ್ SUV ಸೆಗ್ಮೆಂಟಲ್ಲಿ ಸ್ವಲ್ಪ ಲ್ಯಾಕ್ ಇದೆ ಅಂತ ಹೇಳ್ಬೋದು. ಅಂದರೆ ಒಂದು ಡೀಸೆಂಟ್ ಸೇಲ್ಸ್ ಇದೆ, ಅಂಥ ಒಳ್ಳೆ ಫಿಗರ್ಸ್ ಇಲ್ಲ. ಅದನ್ನು ಅಟ್ಯಾಕ್ ಮಾಡಿನೇ ಮಹೇಂದ್ರ XUV 300ನ ಒಂದು ರಿಫ್ರೆಶ್ಡ್ ವರ್ಷನ್ನ ತೊಗೊಂಬಂದಿದ್ದಾರೆ. ದಟ್ ಈಸ್ ನನ್ ಅದರ್ ದ್ಯಾನ್ ಮಹೇಂದ್ರ XUV 3XO. ಬನ್ನಿ, ಈ ಒಂದು ಕಾರಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ ಇದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸಣ್ಣದಾಗೆ ಒಂದು ಝಲಕ್ ಹೇಳೋದಾದರೆ, ನಿಮಗೆ ಕಂಪ್ಲೀಟ್ ಡಿಸೈನ್ ಚೇಂಜ್ ಆಗಿದೆ. ಒಳಗಡೆ ಇಂಟೀರಿಯರಲ್ಲಿ ಸಾಕಷ್ಟು ನೆಕ್ಸ್ಟ್ ಲೆವೆಲ್ ಫೀಚರ್ಸ್ನ ಆ್ಯಡ್ ಆನ್ ಮಾಡಿದ್ದಾರೆ. ಅಡ್ಯಾಸ್ ಲೆವೆಲ್ 2 ಕೂಡ ಇವಾಗ ಬರುತ್ತೆ ಆ್ಯಂಡ್ ಪ್ಯಾನರಾಮಿಕ್ ಸನ್ರೂಫ್ ಬರುತ್ತೆ. ಹೀಗೆ ಸಾಕಷ್ಟು ಫೀಚರ್ಸ್ ಇದೆ, ಫೀಚರ್ಸ್ ಲಿಸ್ಟೇ ಇದೆ. ಸೊ ಈ ಒಂದು ಮಹೇಂದ್ರ XUV 3XOನ ರಿವ್ಯೂ ಮಾಡೋದಕ್ಕೋಸ್ಕರ ನಾನು ಬಂದಿರೋದು ಅನಂತ್ ಕಾರ್ಸ್ಗೆ. ಮೈಸೂರು ರೋಡಲ್ಲಿದೆ ಇದು. ಇವ್ರದ್ದು ಇನ್ನೂ 3 ಬ್ರಾಂಚ್ ಇದೆ. ಎಲ್ಲೆಲ್ಲಪ್ಪ ಅಂತ ಹೇಳೋದಾದರೆ ಬನ್ನೇರುಘಟ್ಟ ರೋಡು, ಹಾಗೆ ಮತ್ತು ನಿಮಗೆ ಮಾರತಳ್ಳಿ ಆಗಿರ್ಬೋದು, KR ಪುರಂ ಆಗಿರ್ಬೋದು, ಇಲ್ಲೆಲ್ಲ ಇವರ ಬ್ರಾಂಚಸ್ ಇದೆ. ಆ್ಯಂಡ್ ಏನೇ ಡೌಟ್ ಇದ್ರೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ದಮ್. ಏನೇ ಡೌಟ್ ಇದ್ರೂ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಒಳ್ಳೆ ಸರ್ವಿಸ್ ಇದೆ ಆ್ಯಂಡ್ ಒಳ್ಳೆ ಆ್ಯಂಬಿಯನ್ಸ್ ಇದೆ. ಇಲ್ಲಿ ನಿಮಗೆ ಸರ್ವಿಸ್ ಸ್ಟಾಫ್ ಆಗಿರ್ಬೋದು ಮತ್ತು ಸೇಲ್ಸ್ ಸ್ಟಾಫ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ಅನಂತ್ ಕಾರ್ಸಲ್ಲಿ ಸೂಪರ್ ಆಗಿದ್ದಾರೆ ಅಂತ ಹೇಳ್ತೀನಿ. ಸೊ ಬನ್ನಿ, ಆಗಿದ್ರೆ ಈ ಒಂದು XUV 3XOಲಿ ಏನೆಲ್ಲ ಫೀಚರ್ಸ್ ಬರುತ್ತೆ ಅಂತ ಹೇಳಿ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಲೆಟ್ಸ್ ಹ್ಯಾವ್ ಎ ಕ್ಲೋಸರ್ ಲುಕ್ ಇನ್ ಟು ದಿಸ್. ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದರೆ 7.49 ಲ್ಯಾಕ್ಸಿಂದ ಸ್ಟಾರ್ಟ್ ಆಗಿ 15.49 ಲ್ಯಾಕ್ಸ್ ತನಕ ಹೋಗುತ್ತೆ. ವೇರಿಯಂಟ್ಸ್ ಅಂತ ಬಂದಾಗ MX1, MX2, MX3, ಹಾಗೆ AX5, AX5L, AX7 ಆ್ಯಂಡ್ AX7L ಇಷ್ಟು ವೇರಿಯಂಟ್ಸ್ ಕೂಡ ಬರುತ್ತೆ. ಆ್ಯಂಡ್ ಇವಾಗ ನಮ್ಮ ಜೊತೆಗಿರುವಂತಹ ವೇರಿಯಂಟ್ ಬಂದ್ಬಿಟ್ಟು AX5 ಡೀಸೆಲ್ ವೇರಿಯಂಟು. ಆ್ಯಂಡ್ ಇದು ಒನ್ ಆಫ್ ದಿ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ ಹೇಳ್ತೀನಿ. ಯಾಕೆ ಇದನ್ನು ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡ್ಬೋದು ನೀವು. ಬನ್ನಿ, ಇವಾಗ ನೋಡ್ತಾ ಹೋಗೋಣ ಯಾವ ಥರ ಎಲ್ಲ ಫೀಚರ್ಸ್ ಇದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಆಫ್ ಆಲ್ ಫ್ರಂಟ್ ಫೇಶಿಯಾ ನೋಡೋದಾದರೆ ನೋಡ್ತಿರ್ಬೋದು. ಫ್ರಂಟಲ್ಲಿ ಬಂದ್ಬಿಟ್ಟು ಇಲ್ಲಿವರೆಗೂ ಸೇಮ್ ಬರುತ್ತೆ. ಇಲ್ಲಿಂದ ಕೆಳಗಡೆ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಕಂಪ್ಲೀಟ್ ಫ್ರಂಟ್ ಲುಕ್ ಚೇಂಜ್ ಆಗಿದೆ ಅಂತ ಹೇಳ್ತೀನಿ. ಸೊ ಇವಾಗ ಇಲ್ಲೇನು ನೋಡ್ತಾ ಇದ್ದೀರಾ, ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಗ್ರಿಲ್ ಬರುತ್ತೆ. ಅದ್ರ ಮೇಲ್ಗಡೆ ಬಂದ್ಬಿಟ್ಟು ನಿಮಗೆ ಕ್ರೋಮ್ ಎಲಿಮೆಂಟ್ಸ್ ನೋಡ್ಬೋದು. XUV 700 ಮತ್ತು ಒಂದು ಸ್ಕಾರ್ಪಿಯೋ ಎರಡರದ್ದು ಗ್ರಿಲ್ ಮಿಕ್ಸ್ ಆಗಿ ಒಂದು ಮಾಡಿರೋ ಥರ ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕಂತ ಹೇಳಿದ್ರೆ ಗ್ರಿಲ್ನ ಕಾರ್ನರಲ್ಲಿ ಒಂದು ಡೈಮಂಡ್ ಪ್ಯಾಟ್ರನ್ಸ್ ನೋಡ್ಬೋದು. ಸೊ ಅಲ್ಲಿಂದ ಹಂಗೆ ಕನೆಕ್ಟೆಡ್ ಆಗಿ ಒಂದು ನಿಮಗೆ ಹೆಡ್ಲ್ಯಾಂಪ್ ಯೂನಿಟ್ ಬರುತ್ತೆ. ಹೆಡ್ಲ್ಯಾಂಪ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ ನಿಮಗೆ C ಶೇಪ್ LED DRLs ಕೊಟ್ಟಿದ್ದಾರೆ. ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಅದೇ ಥರ ಮೇಲ್ಗಡೆ ಬಂದುಬಿಟ್ಟು ಕನ್ಸೀಲ್ಡ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಬರುತ್ತೆ, ವಿಚ್ ಇಸ್ ಸೀಲ್ಡ್. ಅಂದರೆ ಈ ಪೋರ್ಷನ್ ಬಂದುಬಿಟ್ಟು ಸೀಲ್ಡ್ ಆಗಿದೆ. ಕೆಳಗಡೆ ಏನು ನೋಡ್ತಾ ಇದ್ದೀರಾ, ಇದು ಬಂದು ಟಾಪ್ ಎಂಡ್ ವೇರಿಯಂಟಲ್ಲಿ ಇಲ್ಲಿ ಫಾಗ್ ಲ್ಯಾಂಪ್ ಬರುತ್ತೆ. ಇಲ್ಲಿ ಅದು ಓಪನ್ ಇದೆ. ಓಪನ್ ಪ್ರೊಜೆಕ್ಟರ್ ನಿಮಗೆ ಫಾಗ್ ಲ್ಯಾಂಪ್ಸು ಕೊಟ್ಟಿರೋದು. ಅದರೊಳಗಡೆ ನೋಡ್ತಿರ್ಬೋದು, ಹೆಡ್ಲ್ಯಾಂಪ್ ಒಳಗಡೆ ಕೂಡ ಸೇಮ್ ಇದೇ ಎಲಿಮೆಂಟ್ ಏನು ನೋಡ್ತೀರಾ ಅದೇ ಥರ ಡೈಮಂಡ್ ಕಟ್ ಎಲಿಮೆಂಟ್ನ ನೋಡ್ಬೋದು. ಆ್ಯಂಡ್ ಆಲ್ಸೋ ಈ ಒಂದು ಕ್ರೋಮ್ ಎಲಿಮೆಂಟ್ ಕೂಡ ನೋಡ್ಬೋದು. ಅಂದರೆ L ಶೇಪಲ್ಲಿ, ರಿವರ್ಸ್ L ಶೇಪಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕಂತ ಹೇಳಿದ್ರೆ ಬಂಪರ್, ಈ ಒಂದು ಲೋವರ್ ಬಂಪರ್ ಬಂದುಬಿಟ್ಟು ತುಂಬ ಮಸ್ಕ್ಯುಲರಾಗಿ ಡಿಸೈನ್ ಮಾಡಿದ್ದಾರೆ. ಲಾಟ್ ಆಫ್ ಕಟ್ಸ್ ಆ್ಯಂಡ್ ಕ್ರೀಸಸ್ನ ಇದರಲ್ಲಿ ನೋಡ್ಬೋದು. ಮೇಲ್ಗಡೆ ಬಂದುಬಿಟ್ಟು ನಿಮಗೆ ಏರ್ ವೆಂಟ್ ಅಂತ ಬಂದಾಗ ಇಲ್ಲೊಂದೇ ಬರೋದು. ಲೋವರ್ ಒಂದು ಗ್ರಿಲ್ಲಲ್ಲೇ ನಿಮಗೆ ಜಾಸ್ತಿ ಏರ್ ವೆಂಟ್ಗಳು ಇರುವಂಥದ್ದು. ಆ್ಯಂಡ್ ನಿಮ್ಗೆ ಇದರಲ್ಲಿ ಟಾಪ್ ಎಂಡ್ ವೇರಿಯಂಟಲ್ಲಿ 2 ಸೆನ್ಸರ್ಸ್ ಕೂಡ ಫ್ರಂಟಲ್ಲಿ ಬರುತ್ತೆ. ಆ್ಯಂಡ್ ಅಡಾಸ್ ಬರುತ್ತೆ. ಲೆವೆಲ್ 2 ಅಡಾಸ್ ನಿಮಗೆ ಬರುತ್ತೆ. ಆ್ಯಂಡ್ ಇದು ಬಂದು ಫಸ್ಟ್ ಇನ್ ಸೆಗ್ಮೆಂಟು. ಲೆವೆಲ್ 2 ಅಡಾಸ್ ಬಂದುಬಿಟ್ಟು ಲೆವೆಲ್ 1 ವೆನ್ಯೂ ಮತ್ತು ಇನ್ನೊಂದು ಗಾಡೀಲಿ ಇತ್ತು. ಬಟ್ ಈ ಗಾಡೀಲಿ ಲೆವೆಲ್ 2 ಅಡಾಸ್ ಕೊಟ್ಟಿದ್ದಾರೆ. ಆ್ಯಂಡ್ ಫ್ರಂಟಲ್ಲೂ ಕೂಡ ನಿಮಗೆ ಕ್ಯಾಮ್ರಾ ಬರುತ್ತೆ ಟಾಪ್ ಎಂಡ್ ವೇರಿಯಂಟಲ್ಲಿ. ಬಟ್ ಇದರಲ್ಲಿ ಕ್ಯಾಮ್ರಾ ಇಲ್ಲ. ಸೊ ಹಾಗೆ ಇವಾಗ ಸೈಡ್ ಪ್ರೊಫೈಲ್ ನೋಡೋದಾದರೆ, ಸೈಡ್ ಪ್ರೊಫೈಲಿಗೆ ಬರ್ತೀರಾ ಅಂತ ಹೇಳಿದ್ರೆ ನೋಡ್ತಿರ್ಬೋದು, ಬ್ಯೂಟಿಫುಲ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ನೋಡ್ತಾ ಇದ್ದೀರಾ. ಸೊ ಆಲ್ದೋ ಇದು ಮಿಡ್ ವೇರಿಯಂಟ್ ಆಗಿದ್ರು ಕೂಡ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಸೊ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಸನ್ರೂಫ್ ಕೂಡ ಬರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಹೇಳಿದ್ದಾನೆ ಆ್ಯಕ್ಚುಲಿ ಇದು ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ ಹೇಳ್ಬಿಟ್ಟು. ಸೊ ಟೈರ್ ಬಗ್ಗೆ ನೋಡೋದಾದರೆ, ಟೈರ್ ಪ್ರೊಫೈಲ್ ಬಗ್ಗೆ 205/65 R16 16 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಡ್ಯೂಯಲ್ ಟೋನ್ ಬರುತ್ತೆ ಡೈಮಂಡ್ ಕಟ್ ಅಲಾಯ್ ವೀಲ್ಸು. ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ಫ್ಯಾಕ್ಟ್ ಹೇಳಬೇಕಂತ ಹೇಳಿದ್ರೆ ನಿಮಗೆ ಟಾಪ್ ಎಂಡ್ ಅಂತ ಹೋದಾಗ AX7ಇಂದ, ಅಂದರೆ AX5 ಎಲ್ಲಲ್ಲೂ ಅಲ್ಲ, AX7ಇಂದ 17 ಇಂಚ್ ಬರುತ್ತೆ. ಇದು 16 ಇಂಚು, ಅದು 17 ಇಂಚು.
ಇವಾಗ ಇಂಜಿನ್ ಆಪ್ಷನ್ ನೋಡೋದಾದರೆ ಸೊ ಎವ್ರಿ ಇದೆ ಆ್ಯಕ್ಚುಲಿ, ಆ್ಯಂಡ್ ಇನ್ಸುಲೇಷನ್ ಕೂಡ ನೋಡ್ಬೋದು ನೀವು. ಸೊ ಇವಾಗ ನೀವು ನೋಡ್ತಿರೋ ಅಂಥದ್ದು ಡೀಸೆಲ್ ಇಂಜಿನ್ನು, 1.5 ಲೀಟರ್ CRDI ಡೀಸೆಲ್ ಇಂಜಿನ್ನು. ಸೊ ಇದು ಬಂದ್ಬಿಟ್ಟು 115 BHP ಪ್ರೊಡ್ಯೂಸ್ ಮಾಡುತ್ತೆ, 300 ನ್ಯೂಟನ್ ಮೀಟರ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನೂ 2 ಇಂಜಿನ್ ಆಪ್ಷನ್ ಇದೆ, ಅಂದರೆ ಪೆಟ್ರೋಲ್ ಇಂಜಿನ್ ಆಪ್ಷನ್ ಇದೆ, ಅದರಲ್ಲಿ 2 ಟರ್ಬೋ ಆಪ್ಷನ್ಸ್ ಬರುತ್ತೆ. ಒಂದು ಬಂದು ನಿಮ್ಗೆ ಸ್ವಲ್ಪ ಕಮ್ಮಿ ಪವರು 110 BHP ಪ್ರೊಡ್ಯೂಸ್ ಮಾಡುತ್ತೆ, ಅದು ಬಂದ್ಬಿಟ್ಟು ಟರ್ಬೋ ಚಾರ್ಜ್ಡ್ ಮಲ್ಟಿ ಪಾಯಿಂಟ್ ಫ್ಯೂಯಲ್ ಇಂಜೆಕ್ಷನ್ ಸಿಸ್ಟಮು. ಇನ್ನೊಂದು ಬಂದ್ಬಿಟ್ಟು ಟರ್ಬೋ ಚಾರ್ಜ್ಡ್ ಡೈರೆಕ್ಟ್ ಇಂಜೆಕ್ಷನ್ ಸಿಸ್ಟಮು, ಅಂದರೆ ಟರ್ಬೋ ಚಾರ್ಜ್ TGDI ಅಂತ ಬರುತ್ತೆ, ಟರ್ಬೋ ಚಾರ್ಜ್ಡ್ ಗ್ಯಾಸೋಲಿನ್ ಡೈರೆಕ್ಟ್ ಇಂಜೆಕ್ಷನ್ ಅಂತ ಹೇಳ್ಬಿಟ್ಟು. ಸೊ ಅದು ಬಂದ್ಬಿಟ್ಟು 129 BHP ಪ್ರೊಡ್ಯೂಸ್ ಮಾಡುತ್ತೆ. ಇದನ್ನು AX7 ಆ ವೇರಿಯಂಟ್ಗಳಲ್ಲಿ, ಅಂದರೆ AX5 ಕೊಟ್ಟಿದ್ದಾರೆ ಅನ್ಸುತ್ತೆ, ಅದನ್ನು ಚೆಕ್ ಮಾಡಿ ಹೇಳ್ತೀನಿ, ಅಂದರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಒಟ್ನಲ್ಲಿ AX7 ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟ್ ಪೆಟ್ರೋಲಲ್ಲಿ ಜಾಸ್ತಿ ಪವರ್ ಇದೆ, 129 BHP ವಿಚ್ ಇಸ್ ಅಂದರೆ ಗ್ರೇಟರ್ ದ್ಯಾನ್ ಡೀಸೆಲ್ಗಿಂತ ಒಳ್ಳೆ ಪವರ್ ಇದೆ. ಸೊ ಅದು ಬಂದ್ಬಿಟ್ಟು 230 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಬನ್ನಿ ಇವಾಗ ಸೈಡ್ ಪ್ರೊಫೈಲ್ ಹಾಗೆ ನೋಡ್ತಾ ಹೋಗೋಣ. ಸೈಡ್ ಪ್ರೊಫೈಲಲ್ಲಿ ನಿಮಗೆ ಅಂಥ ಎವಿಡೆಂಟ್ ಚೇಂಜಸ್ ಏನೂ ಕೂಡ ಇಲ್ಲ. XUV 300 ಏನಿತ್ತು ಸಿಮಿಲರಾಗಿ ಕಾಣುತ್ತೆ, ಬಟ್ ಈ ವೀಲ್ ಆರ್ಚಲ್ಲಿ ಈ ಥರ ಕಟ್ಸ್ ಮಾಡಿದ್ದಾರೆ. ಐ ಡೋಂಟ್ ನೋ ಏನು ಪರ್ಪಸ್ ಅಂತ ಹೇಳ್ಬಿಟ್ಟು ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇಲ್ಲ ಆ್ಯಕ್ಚುಲಿ ಕಟ್ಸು. ಬಟ್ ಓವರಾಲ್ ಆಗಿ ನಿಮಗೆ ಡಿಸೈನ್ ವೈಸು ಒಂದು ಸೈಡ್ ಆ್ಯಂಗಲಲ್ಲಿ ಚೆನ್ನಾಗೇ ಕಾಣ್ತಾ ಇದೆ. ಡ್ಯೂಯಲ್ ಟೋನ್ ನೋಡ್ಬೋದು, ಅಂದರೆ ನಿಮಗೆ ORVMs ಕೂಡ ಡ್ಯೂಯಲ್ ಟೋನ್ ಬರುತ್ತೆ. ಸಾಕಷ್ಟು ಡ್ಯೂಯಲ್ ಟೋನ್, ಅಂದರೆ 8 ಡ್ಯೂಯಲ್ ಟೋನ್ ಆಪ್ಷನ್ಸ್ ಇದೆ ಕಲರ್ ಆಪ್ಷನ್ಸು, ಇನ್ನು 8 ಸಿಂಗಲ್ ಟೋನ್ ಕಲರ್ ಆಪ್ಷನ್ಸ್ ಇದೆ. ಓವರಾಲ್ 16 ಕಲರ್ಸ್ ಅನ್ನೋ ಆಪ್ಷನ್ ಇದೆ. ಸ್ಕ್ರೀನ್ ಮೇಲೆ ಆ ಕಲರ್ ಆಪ್ಷನ್ಸ್ ಎಲ್ಲ ಹಾಕಿರ್ತೀನಿ. ಬ್ಯೂಟಿಫುಲ್ ಕಲರ್ಸ್ ಇದೆ ಆ್ಯಕ್ಚುಲಿ. ಇಲ್ಲೇ ಪಕ್ಕದಲ್ಲೇ ಇನ್ನೊಂದು ಗ್ರೇ ಕಲರ್ ಕೂಡ ಇದೆ, ಚೆಕ್ ಮಾಡ್ಕೋಬೋದು ನೀವು. ಒಳ್ಳೊಳ್ಳೆ ಕಲರ್ಸು ನಿಜವಾಗ್ಲೂ, ಓಕೆನಾ. ಅದೇ ಥರ ರಿಕ್ವೆಸ್ಟ್ ಸೆನ್ಸರ್ಸ್ ಅಂತ ಬಂದಾಗ ರೈಟ್ ಸೈಡ್ ಡೋರ್ ಹ್ಯಾಂಡಲಲ್ಲಿ ರಿಕ್ವೆಸ್ಟ್ ಸೆನ್ಸರ್ಸ್ ಇದೆ ನೋಡ್ಬೋದು, ಬಟ್ ಲೆಫ್ಟ್ ಸೈಡ್ ಐ ಥಿಂಕ್ ಬರಲ್ಲ, ಅದು ಹಂಗೆ ನೋಡ್ತಾ ಹೋಗೋಣ. ಸೊ ನೋಡ್ತಿರ್ಬೋದು ಇಲ್ಲಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲೊಂದು ಅಂದರೆ ಒಂದು ಮಜಲ್ ಇದೆ ನೋಡ್ತಿರ್ಬೋದು, ಅಂದರೆ ಕಟ್ಟು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಮಸ್ಕ್ಯುಲರಾಗಿ ಕಾಣುತ್ತೆ. ಆ್ಯಂಡ್ ಒಂದು ಕ್ರೀಸ್ ಲೈನ್ ಇದೆ ಡೋರ್ ಮೇಲೆ. ಸೊ ರೂಫ್ ರೈಲ್ಸ್ ಕೂಡ ನಿಮಗೆ ಪಿಯಾನೋ ಬ್ಲ್ಯಾಕಲ್ಲೇ ಬರುತ್ತೆ. ಆ್ಯಂಡ್ ಆ ಎಲಿಮೆಂಟ್ಸ್ನ ಏನು ಹೇಳಿದೆ ಡೈಮಂಡ್ ಕಟ್ ಎಲಿಮೆಂಟ್ಸ್ ಅಂತ ಹೇಳ್ಬಿಟ್ಟು ಅದು ಇಲ್ಲೂ ಕೂಡ ಕಾಣುತ್ತೆ. ಸೊ AX5 ಕೂಡ ನಿಮಗೆ ಸನ್ ರೂಫ್ ಬರುತ್ತೆ. AX7 ಎಲ್ಲೆಲ್ಲ ಬಂದುಬಿಟ್ಟು ಸ್ಕೈ ರೂಫ್ ಅಂತ ಪ್ಯಾನೋರಾಮಿಕ್ ರೂಫು ಆಲ್ಮೋಸ್ಟ್ ಡ್ರೈ, ಅಂದರೆ ಪ್ಯಾಸೆಂಜರ್ ಸೀಟ್ ಸೆಕೆಂಡ್ ರೋ ಸೀಟ್ ಏನು ಬರುತ್ತೆ ಅಲ್ಲಿವರೆಗೂ ಬರುತ್ತೆ. ಬಟ್ ಇದರಲ್ಲಿ ಬಂದುಬಿಟ್ಟು ಸನ್ ರೂಫ್ ಬರುತ್ತೆ, ಸಿಂಗಲ್ ಸನ್ ರೂಫು, ವಿಚ್ ಇಸ್ ಎನಫ್ ಅಂತ ನನಗನ್ಸುತ್ತೆ. ಸೊ ಯಾಕೆಂದರೆ ಪ್ರೈಸಿಂಗ್ ಫ್ಯಾಕ್ಟ್ರ್ ನೋಡಿದಾಗ ಇನ್ನು ರೇರ್ ಪ್ರೊಫೈಲ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ರೇರು ಮುಂಚೆ 300 ಅಷ್ಟೊಂದು ಇಷ್ಟ ಆಗ್ತಿರಲಿಲ್ಲ, ಬಟ್ 3X ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡ್ತಿರ್ಬೋದು. ಈ ಒಂದು LED DRLs ಅಂದರೆ ಏನು ಟೈಲ್ ಲ್ಯಾಂಪ್ ಬರುತ್ತೆ, ಟೈಲ್ ಲ್ಯಾಂಪ್ ಬಂದುಬಿಟ್ಟು ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸ್ ಬರೋದು, ಇಲ್ಲಿವರೆಗೂ ಕನೆಕ್ಟ್ ಆಗಿದೆ. ಉಲ್ಟಾ ಸಿ ಶೇಪ್ ಬಂದುಬಿಟ್ಟು ಇಲ್ಲಿಂದ ಅಲ್ಲಿವರೆಗೂ ಕನೆಕ್ಟ್ ಆಗಿದೆ, ಸಕ್ಕತ್ತಾಗಿ ಕಾಣುತ್ತೆ. ಇನ್ಫ್ಯಾಕ್ಟ್ ನೈಟ್ ಟೈಮಲ್ಲಂತೂ ನಿಮ್ಮ ಕಣ್ಣು ಕುಕ್ಕುತ್ತೆ ಅಂತ ಹೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ ಬೂಟ್ ಸ್ಪೇಸ್ ನೋಡ್ಬಿಡೋಣ. 264 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. ಸೊ ಒಳಗಡೆ ಸ್ಪೇಸ್ನ ಎನ್ಹಾನ್ಸ್ ಮಾಡೋಕ್ಕೋಸ್ಕರ ಸ್ವಲ್ಪ ಬೂಟ್ ಸ್ಪೇಸ್ ಕಮ್ಮಿ ಆಗಿದೆ. ಆ್ಯಂಡ್ ಬೂಟ್ ಲಿಪ್ನ ಲೋವರ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಂದರೆ ಒಳಗಡೆ ನಿಮಗೆ ಆರಾಮಾಗಿ ಈಸಿಯಾಗಿ ನೀವು ಯಾವುದೇ ಒಂದು ಲಗೇಜ್ನ ತೊಗೊಂಬಂದರೆ ಆ್ಯಕ್ಸೆಸ್ ಮಾಡ್ಬೋದು. 365 ಲೀಟರ್ಸು ಬೂಟ್ ಸ್ಪೇಸು, ಅಂದರೆ ನೀವು ಫುಲ್ ಟಾಪ್ವರೆಗೂ ಲೋಡ್ ಮಾಡ್ತೀರಾ ಅಂತ ಹೇಳಿದ್ರೆ ಬರುತ್ತೆ. ಬಟ್ ಪ್ರಾಕ್ಟಿಕಲಿ ನಾವು 264 ಲೀಟರ್ಸ ಯೂಸ್ ಮಾಡೋದು, ಅಂದರೆ ಇಲ್ಲಿವರೆಗೂ ಯೂಸ್ ಮಾಡ್ತೀವಿ. ಪಾರ್ಸೆಲ್ ಟ್ರೇ ಏನು ಬರೋಲ್ಲ. ಸೊ ಇನ್ನು ಕೆಳಗಡೆ ಬಂದುಬಿಟ್ಟು ಇಲ್ಲಿ ನಿಮಗೆ ಸ್ಟೆಪ್ನಿ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಸ್ಟೆಪ್ನಿ ಅಂತ ಬಂದಾಗ ಒಂದು ಸೈಜ್ ಚಿಕ್ಕದು ಬರುತ್ತೆ ಆ್ಯಂಡ್ ವಿತೌಟ್ ಅಲಾಯ್ ಬರುತ್ತೆ. ಬೂಟ್ ಲೈಟ್ ಏನಾದರೂ ಕೊಟ್ಟಿದ್ದಾರಾ? ಸೊ ಬೂಟ್ ಲೈಟ್ ಏನೂ ಬರೋಲ್ಲ ನಿಮಗೆ, ಬಟ್ 2 ಹ್ಯಾಂಗರ್ಸ್ ಬರುತ್ತೆ, ಓಕೆನಾ. ಆ್ಯಂಡ್ 60-40 ಸ್ಪ್ಲಿಟ್ ಸೀಟ್ ಇದು ಸ್ಟ್ಯಾಂಡರ್ಡ್ ಆಗಿ ಅಕ್ರಾಸ್ ಆಲ್ ದ ವೇರಿಯಂಟ್ಸ್ ನಿಮಗೆ 60-40 ಸ್ಪ್ಲಿಟ್ ಸೀಟ್ ಬರುತ್ತೆ. ಇವಾಗ ಕ್ಲೋಸ್ ಮಾಡಿಬಿಡೋಣ. ಸೊ ಇನ್ನು ನೋಡ್ತಿರ್ಬೋದು ರೇರ್ ಡಿಫಾಗರ್ ಆ್ಯಂಡ್ ವೈಪರು ನಿಮ್ಗೆ ಬಂದುಬಿಟ್ಟು ಮಿಡ್ ವೇರಿಯಂಟಲ್ಲೇ ಬರುತ್ತೆ. AX5 ವೇರಿಯಂಟಲ್ಲಿ ಐ ಮೌಂಟ್ ಸ್ಟಾಪ್ ಲ್ಯಾಂಪ್ ನೋಡ್ಬೋದು. ಆ್ಯಂಡ್ ನಿಮಗೆ ನಾರ್ಮಲ್ ಆ್ಯಂಟನ ಬರುತ್ತೆ ನೋಡ್ತಿರ್ಬೋದು. ಸೊ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಅಂತ ಹೇಳ್ಬಿಟ್ಟು ಐ ಥಿಂಕ್ ಇಲ್ಲೇನು ಮೆನ್ಷನ್ ಮಾಡಿಲ್ಲ, ಬಟ್ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ ಎಲ್ಲ ವೇರಿಯಂಟಲ್ಲೂ ಕೂಡ, ಅದು ಒಂದು ಖುಷಿ ವಿಚಾರ. ಆ್ಯಂಡ್ ಹ್ಯಾಲೋಜನ್ ಬಲ್ಬ್ಸು ಇದೆರಡು ಕೂಡ, ಒಂದು ರಿವರ್ಸ್ ಲೈಟು ಒಂದು ಬ್ರೇಕ್ ಲೈಟು. ಸೊ ಕೆಳಗಡೆ ಬಂದುಬಿಟ್ಟು ಲೋವರ್ ಬಂಪರು ಫುಲ್ ಆಫ್ ಒಂದು ಫೈಬರ್ ಮೆಟೀರಿಯಲ್ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಆ್ಯಂಡ್ ಆಲ್ಸೋ ನಿಮಗೆ ಅಂದರೆ ಬಾಡಿ ಕಲರ್ಡ್ ಬರಲ್ಲ ಲೋವರ್ ಬಂಪರು. ಸೊ ಸೆನ್ಸರ್ಸ್ ನೋಡ್ಬೋದು, ಇಲ್ಲಿ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾ, ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಆ SUV ಲುಕ್ ಕೊಡೋದಕ್ಕೋಸ್ಕರ ಆ ಕ್ಲಾಡಿಂಗ್ಸ್ ಎಲ್ಲ ಫ್ರಮ್ ಸ್ಟಾರ್ಟ್ ಆಗಿ ಎಂಡ್ವರೆಗೂ, ಅಂದರೆ ಗಾಡಿ ಎಂಡ್ವರೆಗೂ ಬರುತ್ತೆ. ಆ್ಯಂಡ್ ಈ ಸೆಗ್ಮೆಂಟಲ್ಲಿ ಈ ಗಾಡಿದೆ ವೀಲ್ ಬೇಸ್ ಜಾಸ್ತಿ 2600 mm ಅದೇ ವೀಲ್ ಬೇಸ್ನ ಉಳಿಸ್ಕೊಂಡಿದ್ದಾರೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು ಜಾಸ್ತಿ ಆಗಿದೆ.
ಮುಂಚೆ ಬಂದುಬಿಟ್ಟು 180 mm ಗ್ರೌಂಡ್ ಕ್ಲಿಯರೆನ್ಸ್ ಬರ್ತಾ ಇತ್ತು, ಇವಾಗ 201 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ, ವಿಚ್ ಇಸ್ ಫಿನಾಮಿನಲ್ ಅಂತ ಹೇಳ್ತೀನಿ. ಸೆಗ್ಮೆಂಟಲ್ಲಿ ಅಂದರೆ ಬೆಸ್ಟಿಂದ ಸೆಗ್ಮೆಂಟ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ಈ ಗಾಡಿಗೆ ಆ ಗ್ರೌಂಡ್ ಕ್ಲಿಯರೆನ್ಸ್ ಬೇಕಿತ್ತು, ಅದನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಆ್ಯಂಡ್ ನೋಡ್ತಿರ್ಬೋದು 42 ಲೀಟರ್ಸ್ ಫ್ಯೂಯಲ್ ಟ್ಯಾಂಕು, 42 ಲೀಟರ್ಸ್ ಬರುತ್ತೆ. ಸೊ ಇವಾಗ ನೀವು ನೋಡ್ತಿರ್ಬೋದು ಆಲ್ರೆಡಿ ಹೇಳಿದಾಗೆ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ಸು ಲೆಫ್ಟ್ ಸೈಡ್ ಪ್ಯಾಸೆಂಜರ್ ಸೈಡು ಬರಲ್ಲ. ಸೊ ಇಂಟೀರಿಯರ್ ನೋಡೋಣ. ಅದಕ್ಕಿಂತ ಮುಂಚೆ ಒಂದ್ಸಲಿ ORVM ಮೇಲೆ ಇಂಡಿಕೇಟರ್ಸ್ ಕೂಡ ನೋಡ್ಕೊಂಬಿಡಿ. ಇದು ಕೂಡ ನಿಮಗೆ ಆಲ್ಮೋಸ್ಟ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಸೊ ಇನ್ನೂ ಏನೆಲ್ಲ ಫೀಚರ್ಸ್ ಇದೆ ಒಳಗಡೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ, ಬನ್ನಿ ನೋಡ್ತಾ ಹೋಗೋಣ. ನೋಡ್ತಿರ್ಬೋದು ನೀವು ಮಹೇಂದ್ರ XV ಇದು ಟಾಪ್ ಆ್ಯಂಡ್ ವೇರಿಯಂಟು ಫೋಟೋದಲ್ಲಿ ಹಾಕಿದ್ದಾರೆ. ಡೈಮಂಡ್ ಕಟ್ ಅಲಾಯ್ ವೀಲ್ಸು 17 ಇಂಚ್ ಬರುತ್ತೆ. ಆ್ಯಂಡ್ ಇದು ಬಂದು ಬೆಸ್ಟ್ ಇನ್ ಕ್ಲಾಸು. ಇಷ್ಟು ದೊಡ್ಡದು ಯಾವುದು ಕೂಡ ಅಂದರೆ ಬೇರೆ ಯಾವ ಗಾಡಿಲೂ ಕೂಡ ನಿಮಗೆ 17 ಇಂಚ್ ಬರಲ್ಲ. ಸೊ ಆ್ಯಂಡ್ ಇದು ನಿಮಗೆ AX5 ಬಂದ್ಬಿಟ್ಟು 16 ಇಂಚ್ ಬರುತ್ತೆ, ಆಲ್ರೆಡಿ ತೋರಿಸಿದೆ. ಇವಾಗ ಇಂಟೀರಿಯರ್ ಬಗ್ಗೆ ಮಾತಾಡೋದಾದರೆ ನೋಡ್ತಿರ್ಬೋದು ಸೆಕೆಂಡ್ ರೋ ಈ ಥರ ಇದೆ. ಸೊ ಫಸ್ಟು ಡೋರ್ ಪ್ಯಾಡ್ ನೋಡ್ಕೊಂಬಿಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಿಮಗೆ ಎಲ್ಲ ಆರ್ಟ್ ಪ್ಲಾಸ್ಟಿಕ್ಕೇ ಬರುತ್ತೆ. ಆ್ಯಂಡ್ ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ, ಲಕ್ಸುರಿಯಾಗಿದೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಕುಷನ್ ಕೂಡ ಕೊಟ್ಟಿದ್ದಾರೆ. ಬಾಟಲ್ ಹೋಲ್ಡರ್ ಬರುತ್ತೆ, ಮ್ಯಾಗ್ಝಿನ್ ಹೋಲ್ಡರ್ ಕೂಡ ಬರುತ್ತೆ. ಸೊ ಇನ್ನು ಒಳಗಡೆ ಕೂತ್ಕೊಂಡು ತೋರಿಸ್ತಾರೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಂಫರ್ಟು. ಸೊ ಇವರು ಒಂದು 5.8 ಇದ್ದಾರೆ. ಸೊ ಹೆಡ್ ರೂಮ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಲೆಗ್ ರೂಮ್ ಕೂಡ ಚೆನ್ನಾಗಿದೆ. ಸೆಗ್ಮೆಂಟಲ್ಲಿ 2600 mm ವೀಲ್ ಬೇಸ್ ಇರೋದ್ರಿಂದ ಬೇರೆ ಎಲ್ಲ ಗಾಡಿ ಕಂಪೇರ್ ಮಾಡಿದ್ರೆ ಒಳಗಡೆ ಸ್ಪೇಸ್ ಚೆನ್ನಾಗಿದೆ ಇದರಲ್ಲಿ. ಆ್ಯಂಡ್ ಕಂಫರ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆ್ಯಂಡ್ ಅದೇ ಥರ ಕನ್ವೀನಿಯನ್ಸ್ಗೋಸ್ಕರ ನೋಡ್ತಿರ್ಬೋದು ಸೆಕೆಂಡ್ ರೋಲಿ AC ವೆಂಟ್ಸು ಸ್ಟ್ಯಾಂಡರ್ಡಾಗಿ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ಬಂದುಬಿಟ್ಟು ನಿಮಗೆ ಮೊಬೈಲ್ ಪೌಚ್ ಬರುತ್ತೆ. ಆ್ಯಂಡ್ ಆಲ್ಸೋ ಒಂದು C ಟೈಪ್ ಒಂದು ಚಾರ್ಜಿಂಗ್ ಪೋರ್ಟ್ನು ಕೂಡ ಅಡಿಷನ್ ಮಾಡಿದ್ದಾರೆ. ಅದ್ರ ಕೆಳಗಡೆ ಬಂದುಬಿಟ್ಟು 12 ವೋಲ್ಟ್ಸ್ದು ಒಂದು 120 ವಾಟ್ಸ್ದು ಚಾರ್ಜಿಂಗ್ ಸಾಕೆಟ್ ಕೂಡ ಬರುತ್ತೆ, ನೋಡ್ಕೋಬೋದು. ಆ್ಯಂಡ್ ಕಂಫರ್ಟ್ ಅಂತೂ ತುಂಬ ಚೆನ್ನಾಗಿದೆ, ನಾನು ಕೂಡ ಕೂತ್ಕೊಂಡೆಲ್ಲ ನೋಡಿದೆ. ಆ್ಯಂಡ್ ಥರ್ಡ್ ಪ್ಯಾಸೆಂಜರ್ಗೆ ಅಂದರೆ ಸೆಂಟರ್ ಪ್ಯಾಸೆಂಜರ್ಗೂ ಕೂಡ ಒಂದು ಹೆಡ್ ರೆಸ್ಟ್ ಕೂಡ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೋಬೋದು. ವೀಕ್ಷಕರೇ ಇವಾಗ ಫ್ರಂಟ್ ರೋ ನೋಡ್ತಾ ಇದ್ದೀವಿ, ಕಂಪ್ಲೀಟ್ಲಿ ಲಕ್ಸುರಿಯಾಗಿ ಬರುತ್ತೆ. ಸೊ ನಿಮ್ಗೇನಪ್ಪ ಅಂತ ಹೇಳಿದ್ರೆ AX7 ಎಲ್ಲು ಮತ್ತು AX7 ಅಲ್ಲ. ಸೊ ಇಲ್ಲಿ ನಿಮಗೆ ಸಾಫ್ಟ್ ಟಚ್ ಮೆಟೀರಿಯಲ್ ಕೊಟ್ಟಿದ್ದಾರೆ, ಅಂದರೆ ಲೆದರ್ ಫಿನಿಷಲ್ಲಿ. ಸೊ ಅದನ್ನು ಬಿಟ್ಟರೆ ಇದರಲ್ಲೂ ಕೂಡ ಅಷ್ಟೇ ಚೆನ್ನಾಗಿದೆ, ಬಟ್ ಇದು ಹಾರ್ಡ್ ಪ್ಲಾಸ್ಟಿಕ್ಕು. ನೋಡ್ತಿರ್ಬೋದು ಸೆಂಟ್ರಲ್ ಬಂದುಬಿಟ್ಟು ನಿಮಗೆ ಒಂದು ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲೇ ಕೊಟ್ಟಿದ್ದಾರೆ, ಸಖತ್ತಾಗಿ ಕಾಣುತ್ತೆ ವಿತ್ ಟೆಕ್ಸ್ಚರ್ಸು. ಅದ್ರ ಜೊತೆಗೆ ಬೇಜ್ ಕಲರ್ ಇಂಟೀರಿಯರ್ಸು ನೋಡ್ಬೋದು. ಸೊ ಇದು ಬಂದು 10.25 ಇಂಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಮು. ಇದರಲ್ಲಿ ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ, ಆಡ್ರೋನಾಕ್ಸು ಇದೆಲ್ಲ ಕೂಡ ಬರುತ್ತೆ. ಸೊ ಅದೇ ಥರ ನೀವು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ನೋಡಿದ್ರೆ ಇವಾಗ ಇದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಆಗಿದೆಯಲ್ವಾ, ಇದನ್ನು ನೋಡಿ ನ್ಯಾವಿಗೇಷನ್ಗೆ ಸ್ವಿಚ್ ಮಾಡ್ತೀನಿ ನಾನು. ಸೊ ನೀವು ನ್ಯಾವಿಗೇಷನ್ ಕೂಡ ಇದರಲ್ಲಿ ಹಾಕೋಬೋದು, ಫುಲ್ ಸ್ಕ್ರೀನ್ ಮಾಡ್ಕೊಬೋದು ನ್ಯಾವಿಗೇಷನ್ ಹಾಕ್ಕೊಂಡು. ಸೊ ಏನಾದರೂ ನೀವು ಡ್ರೈವ್ ಮಾಡಬೇಕಾದ್ರೆ ನ್ಯಾವಿಗೇಷನ್ನು ತುಂಬ ಹೆಲ್ಪ್ ಮಾಡುತ್ತೆ. ಅಂದರೆ ಯಾವಾಗಲೂ ಇಲ್ಲಿ ತಿರುಗಿ ನೋಡೋಕ್ಕಾಗಲ್ಲ, ಆ ಟೈಮಲ್ಲಿ ಈಸಿಯಾಗಿ ನೀವು ಇಲ್ಲೇ ನೋಡಿಕೊಂಡು ಡ್ರೈವ್ ಮಾಡ್ಬೋದು, ಸಕ್ಕತ್ತಾಗಿದೆ. ಅದೇ ಥರ ಇನ್ನೂ ಸಾಕಷ್ಟು ಇನ್ಫಾರ್ಮೇಷನು, ಡ್ರೈವರ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರ್ಬೋದು, ಡ್ರೈವಿಂಗ್ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರ್ಬೋದು, ಎಲ್ಲ ಕೂಡ ಇದರಲ್ಲಿ ಬರುತ್ತೆ. ಆ್ಯಂಡ್ ನೋಡ್ಬೋದು ಥೀಮ್ ಎಲ್ಲ ಚೇಂಜ್ ಮಾಡ್ಕೋಬೋದು, ಸಾಕಷ್ಟು ಇನ್ಫಾರ್ಮೇಷನ್ ಇದೆ. ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರು ಸಕ್ಕತ್ತಾಗಿದೆ. ಇದು ಕೂಡ 10.25 ಇಂಚೇ. ಆ್ಯಂಡ್ ಇದು ಬಂದ್ಬಿಟ್ಟು ನಿಮಗೆ ಏನಪ್ಪ ಅಂತ ಹೇಳಿದ್ರೆ XUV 700 ಯಾವ ಥರ ಇದೆ ಅದೇ ಥರ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇರೋದ್ರಿಂದ ಒಂದು ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂತ ಹೇಳಿದ್ರೆ ಅದು AX5 ಅಂತ ಹೇಳ್ತೀನಿ. ಆ್ಯಂಡ್ ನೋಡ್ತಿರ್ಬೋದು ಸೊ ನಿಮಗೆ ಆಟೋ ಸೆನ್ಸಿಂಗ್ ಅಂದರೆ ರೇಂಜ್ ಸೆನ್ಸಿಂಗ್ ವೈಪರ್ ಬರುತ್ತೆ ಆಟೋಮೆಟಿಕ್ಕು. ಅದೇ ಥರ ಆಟೋಮೆಟಿಕ್ ಹೆಡ್ಲ್ಯಾಂಪ್ ಕೂಡ ಇದೆ. ಆ್ಯಂಡ್ ಹೆಡ್ಲ್ಯಾಂಪ್ ಥ್ರೋನ ಇವಾಗ ತೋರಿಸ್ತೀನಿ. ರೈಟ್ ಸೈಡ್ ಬಂದುಬಿಟ್ಟು ನಿಮಗೆ ಹೆಡ್ಲ್ಯಾಂಪ್ ಕಂಟ್ರೋಲ್ಸ್ ಬರುತ್ತೆ, ನೋಡ್ತಿರ್ಬೋದು. ಸೊ ಹೆಡ್ಲ್ಯಾಂಪ್ ಥ್ರೋ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಸಕ್ಕದಾಗಿದೆ ಹೆಡ್ಲ್ಯಾಂಪ್ ಥ್ರೋ. ಸೊ ನಿಮಗೆ ಫಾಗ್ ಲ್ಯಾಂಪ್ ಹೌಸಿಂಗ್ ಕೊಟ್ಟಿದ್ರಲ್ಲ, ಅದರಲ್ಲಿ ಏನಾದರೂ ನೀವು ಫಾಗ್ ಲ್ಯಾಂಪ್ ಹಾಕ್ಸ್ಕೊಂಡ್ಬಿಟ್ರೆ ಇನ್ನೂ ಸಾಕಷ್ಟು ನಿಮಗೆ ಅಂದರೆ ಥ್ರೋ ಬಂದ್ಬಿಡುತ್ತೆ. ಇವಾಗಂತೂ ಅಲ್ಟಿಮೇಟ್ ಆಗಿದೆ ನೋಡಿ ಥ್ರೋ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಮುಂದೆ ಇರೋ ಗಾಡಿ ಫುಲ್ ಕ್ಲಿಯರಾಗಿ ವಿಸಿಬಲ್ ಆಗಿ ಕಾಣ್ತಾ ಇದೆ. ಸೊ ಇದು ಬಂದು ಲೋ ಬೀಮು, ಆವಾಗಲೇ ಹಾಕಿದ್ದು ಹೈ ಬೀಮು, ಓಕೆನಾ. ಸೊ ಅದೇ ಥರ ಸ್ಟೇರಿಂಗ್ ವೀಲ್ ಅಂತ ನೋಡಿದಾಗ ಇದು ಬಂದ್ಬಿಟ್ಟು ನಿಮಗೆ 3 ಸ್ಪೋಕ್ ಸ್ಟೇರಿಂಗ್ ವೀಲ್ ಬರುತ್ತೆ, ಕಂಪ್ಲೀಟ್ಲಿ ವಿತ್ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಮತ್ತು ಲೆದರ್ ರ್ಯಾಪ್ ಎಲ್ಲ ಆಗಿರೋದ್ರಿಂದ ಸಖತ್ ಪ್ರೀಮಿಯಮ್ ಆಗಿ ಕಾಣುತ್ತೆ ಸ್ಟೇರಿಂಗ್ ವೀಲು. ಮಹೇಂದ್ರ ನ್ಯೂ ಲೋಗೋ ನೋಡ್ಬೋದು ಸೆಂಟ್ರಲ್ಲಿ. ರೈಟ್ ಸೈಡಲ್ಲಿ ಬಂದುಬಿಟ್ಟು ನಿಮಗೆ ಕ್ರೂಸ್ ಕಂಟ್ರೋಲು ಮತ್ತು ಈ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅಂದರೆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ದು. ಸೊ ನಿಮಗೆ ಅಂದರೆ ಸಾಕಷ್ಟು ಡೀಟೇಲ್ಸ್ ನೋಡುವಂಥ ಒಂದು ಬಟನ್ ಕೊಟ್ಟಿದ್ದಾರೆ. ಸೊ ಇದು ನಿಮಗೆ ಕ್ರೂಸ್ ಕಂಟ್ರೋಲ್ದು ಬಟನ್ನು ಅಂದರೆ ಸೆಟ್ ಮಾಡೋದಕ್ಕೋಸ್ಕರ. ಸೊ ಇದು ಬ್ಯಾಕ್ ಹೋಗೋದಕ್ಕೆ ಮತ್ತು ಸೆಲೆಕ್ಟ್ ಮಾಡೋದಕ್ಕೆಲ್ಲ ಇದು ಬಟನ್ನು. ಅದೇ ಥರ ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ಮೀಡಿಯಾ ಕಂಟ್ರೋಲ್ಸ್ ಬಟನ್ ಕೊಟ್ಟಿದ್ದಾರೆ. ವಾಯ್ಸ್ ಕಮಾಂಡ್ ಆಪ್ಷನ್ ಕೂಡ ಬರುತ್ತೆ, ಪ್ರೆಸ್ ಮಾಡ್ತೀನಿ ನೋಡ್ಕೋಬೋದು. ಯೂಸ್ ವಾಯ್ಸ್ ಟು ಮೇಕ್ ದ ಮೋಸ್ಟ್ ಆಫ್ ಯುವರ್ ಡ್ರೈವ್. ಸೈನ್ ಇನ್ ಮಾಡ್ಕೋಬೇಕು, ಸೈನ್ ಇನ್ ಮಾಡ್ಕೊಂಡ್ರೆ ಆಗುತ್ತೆ. ಆ್ಯಂಡ್ ಅಲೆಕ್ಸಾ ಬಿಲ್ಟ್ ಇನ್ ಬರುತ್ತೆ ಇದರಲ್ಲಿ, ನೋಡ್ಬೋದು. ಈ ಥರ ಸ್ಕ್ಯಾನ್ ಮಾಡಿಕೊಂಡ್ರೆ ನಿಮಗೆ ಇಮಿಡಿಯೇಟಾಗಿ ಅಲೆಕ್ಸಾಗೆ ಸೈನ್ ಇನ್ ಮಾಡ್ಕೋಬೋದು.
ಆ್ಯಂಡ್ ಆಲ್ಸೋ ನಿಮಗೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬಗ್ಗೆ ಹೇಳಲೇಬೇಕು. ಸೊ ಬೆಸ್ಟ್ ಇನ್ ದ ಸೆಗ್ಮೆಂಟು, ಯಾಕೆ ಅಂತ ಹೇಳಿದ್ರೆ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ನೋಡ್ತಿರ್ಬೋದು. ಡ್ರೈವರು ನನಗೆ ಯಾವ ಥರ ಬೇಕು ಆ ಥರ ನಾನು ಸೆಟ್ ಮಾಡ್ಕೋಬೋದು ಟೆಂಪರೇಚರ್ನ, ಅದೇ ಥರ ಪ್ಯಾಸೆಂಜರು ಅವ್ರಿಗೆ ಯಾವ ಥರ ಬೇಕು ಆ ಥರ ಸೆಟ್ ಮಾಡ್ಕೊಬೋದು. ಇವಾಗ ನೋಡ್ತಿರ್ಬೋದು 20 ಡಿಗ್ರಿ ಸೆಲ್ಸಿಯಸ್ ಈ ಕಡೆ ಇದೆ, 18.5 ಡಿಗ್ರಿ ಸೆಲ್ಸಿಯಸ್ ಆ ಕಡೆ ಇದೆ. ಒಳ್ಳೆ ಚೆನ್ನಾಗಿದೆ. ಸೊ ಈ ಫೀಚರ್ ಕೂಡ ಬೇಕಿತ್ತು ಆ್ಯಂಡ್ ಕೊಟ್ಟಿದ್ದಾರೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಬಟನ್ ನೋಡ್ಬೋದು. ಆ್ಯಂಡ್ ಇನ್ನೊಂದೇನಪ್ಪ ಖುಷಿ ವಿಚಾರ ಅಂತ ಹೇಳಿದ್ರೆ ಅಕ್ರಾಸ್ ಆಲ್ ದ ವೇರಿಯಂಟ್ 6 ಏರ್ ಬ್ಯಾಗ್ ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ, ಅದೆಲ್ಲ ಗೊತ್ತೇ ಇದೆ. ಬಟ್ ಅದ್ರ ಜೊತೆಗೆ ಓವರ್ ಆಲ್ 35 ಸ್ಟ್ಯಾಂಡರ್ಡ್ ಫೀಚರ್ಸು, ಸ್ಟ್ಯಾಂಡರ್ಡ್ ಸೇಫ್ಟಿ ಫೀಚರ್ಸ್ ಬರೋದ್ರಿಂದ ಒನ್ ಆಫ್ ದಿ ಬೆಸ್ಟ್ ಇನ್ ದ ಸೆಗ್ಮೆಂಟ್ ಸೇಫ್ಟಿ ವೆಹಿಕಲ್ ಅಂತ ಹೇಳ್ಬೋದು. ಅದು ನಿಮಗೆ ಪ್ರೂವ್ ಮಾಡ್ತಾನೇ ಇದೆ ಮಹೇಂದ್ರ ಮುಂಚೆಯಿಂದ, ಅದನ್ನು ನಾವು ಹೇಳೋವಂಥ ಅವಶ್ಯಕತೆ ಇಲ್ಲವೇ ಇಲ್ಲ. ಅದ್ರ ಕೆಳಗಡೆ ಬಂದುಬಿಟ್ಟು ಅಂದರೆ AC ಯೂನಿಟ್ ಕೆಳಗಡೆನೇ AC ಕಂಟ್ರೋಲ್ ಬಟನ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಡ್ಯೂಯಲ್ ಬೇಕಾದರೆ ಆಫ್ ಮಾಡ್ಕೋಬೋದು, ಆಫ್ ಮಾಡಿಕೊಂಡ್ರೆ 20 ಎರಡು ಕೂಡ 20 ಆಗೋಯ್ತು. ಅದ್ರ ಕೆಳಗಡೆ ನೋಡ್ತಿರ್ಬೋದು ಸಿ ಪೋರ್ಟ್ ಅಲ್ಲ, ಇದು USB ಪೋರ್ಟ್ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಸೊ ಟಾಪ್ ಎಂಡಲ್ಲಿ ಆ್ಯಕ್ಚುಲಿ ಇಲ್ಲಿ ಸಿ ಪೋರ್ಟ್ ಕೂಡ ಕೊಟ್ಟಿದ್ದಾರೆ, ಅಂದರೆ ಕೊಡ್ತಾರೆ. ಅದು ಬಂದುಬಿಟ್ಟು ಐ ಥಿಂಕ್ 65 ವ್ಯಾಟೋ 75 ವ್ಯಾಟೋ ಬರುತ್ತೆ. ಅದ್ರ ಕೆಳಗಡೆ ಇದು ವೈರ್ಲೆಸ್ ಚಾರ್ಜರ್ ಏನು ನೋಡ್ತಾ ಇದ್ದೀರಾ, ನಾನು ಆ್ಯಕ್ಚುಲಿ ಕೊಟ್ಟಿಲ್ಲ ಅಂತ ಅಂದ್ಕೊಂಡಿದ್ದೆ. AX5 ವೇರಿಯಂಟಲ್ಲಿ ಆ್ಯಕ್ಚುಲಿ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ರೆಸ್ಪಾನ್ಸ್ ಅಂತ ಹೇಳ್ಬಿಟ್ಟು. ಸೊ ಹಾಕಿದ ತಕ್ಷಣ ಚಾರ್ಜಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನು ನಿಮಗೆ ಒಂದ್ಸಲಿ ಟಚ್ ರೆಸ್ಪಾನ್ಸ್ ಎಲ್ಲ ತೋರಿಸ್ಬಿಡ್ತೀನಿ, ಸೆನ್ಸಿಟಿವಿಟಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎಲ್ಲ ಕೂಡ ಬರುತ್ತೆ ಅಂತ ಹೇಳಿದೆ. ಆ್ಯಸ್ ಯೂಶುವಲ್ ನಿಮಗೆ ಯಾವ ಥರ ಒಂದು XUV 700 ಅಲ್ಲಿ ಒಂದು ಟಚ್ ರೆಸ್ಪಾನ್ಸ್ ಎಲ್ಲ ಇದೆ, ಸೇಮ್ ಕೈಂಡ್ ಆಫ್ ರೆಸ್ಪಾನ್ಸು. ಆ್ಯಂಡ್ ಇದರಲ್ಲಿ ಬಂದ್ಬಿಟ್ಟು ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಸಿಸ್ಟಮು ಆಲ್ದೋ AX5L ಅಲ್ಲಿ ಆ್ಯಕ್ಚುಲಿ AX5L ಅಲ್ಲ, AX7 ಅಲ್ಲಿ ಆ್ಯಕ್ಚುಲಿ ಸಿಸ್ಟಮ್ ಬಂದ್ಬಿಟ್ಟು ಅಂದರೆ ಏನು ಆ್ಯಂಪ್ಲಿಫೈಯರು ಅರ್ಮಾನ್ ಕಾರ್ಡನ್ ಪ್ರೀಮಿಯಂ ಆಡಿಯೋ ಅಂತ ಹೇಳಿದ್ನಲ್ಲ, ಸೊ ಅದು ಬಂದರೂ ಕೂಡ ಇದರಲ್ಲೂ ಕೂಡ ಅಷ್ಟೇ ಚೆನ್ನಾಗಿದೆ, ಈಕ್ವಲೆಂಟ್ ಸೌಂಡ್ ಎಫೆಕ್ಟ್ ಇದೆ. ಸೊ AX7 ಇಂದ ಅರ್ಮನ್ ಕಾರ್ಡನ್ ಪ್ರೀಮಿಯಂ ಆಡಿಯೋ ಬರುತ್ತೆ ವಿತ್ ಆ್ಯಂಪ್ಲಿಫೈಯರ್ ಆ್ಯಂಡ್ ಸಬ್ವೂಫರ್ ಆ್ಯಂಡ್ ಒಂದಷ್ಟು ನಿಮಗೆ ಸೌಂಡ್ ಎಫೆಕ್ಟ್ ಜೊತೆಗೆ, ಓಕೆನಾ. ಆ್ಯಂಡ್ ನಿಮಗೆ ಟಾಪ್ ಎಂಡಲ್ಲಿ ಬ್ಲೈಂಡ್ ವ್ಯೂ ಮಾನಿಟರಿಂಗ್ ಸಿಸ್ಟಮ್ ಕೂಡ ಬರುತ್ತೆ. ಅಲ್ಲಿ ನೀವು ಇಂಡಿಕೇಟರ್ ಆಗ್ತಿದ್ದಂಗೆ ರೈಟ್ ಸೈಡ್ ಇಂಡಿಕೇಟ್ರು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರಲ್ಲಿ ವ್ಯೂ ಕೂಡ ಕಾಣಿಸುತ್ತೆ. 360 ಡಿಗ್ರಿ ಕ್ಯಾಮ್ರಾ ಅದರಲ್ಲಿ ಕೊಟ್ಟಿರೋದ್ರಿಂದ ಇದರಲ್ಲಿ ಬರೀ ರಿವರ್ಸ್ ಕ್ಯಾಮ್ರಾ ಅಷ್ಟೇ ಕೊಟ್ಟಿದ್ದಾರೆ. ರಿವರ್ಸ್ ಕ್ಯಾಮ್ರಾದು ಕ್ಲಾರಿಟಿ ಹೆಂಗಿದೆ ಅಂತ ಹೇಳಿ ನೋಡ್ಕೊಂಬಿಡೋಣ ಒಂದ್ಸಲಿ. ನೋಡ್ಕೋಬೋದು. ಸೊ ಡೀಸೆಂಟ್ ಸಖತ್ ಒಳ್ಳೆ ಕ್ಲಾರಿಟಿ ಇದೆ. ನಿಮಗೆ ಆಲ್ದೋ ನೈಟ್ ಆಗಿದ್ರು ಕೂಡ ವಿಷನ್ ಯಾವ ಥರ ಇದೆ ಅಂತ ಹೇಳಿ ಚೆಕ್ ಮಾಡ್ಕೋಬೋದು. ವಿತ್ ಗ್ರಿಡ್ ಲೈನ್ಸ್ ಬರುತ್ತೆ, ಓಕೆನಾ. ಸೊ ಇವಾಗ ಮತ್ತೆ ತಿರುಗು ಮ್ಯಾನ್ಯಲ್ಗೆ ಹಾಕೋಣ. ಸೊ ನಾನು ಹೊರಗಡೆ ರಿವ್ಯೂ ಮಾಡ್ತಿರೋದು ಈ ಗಾಡಿ ಬಂದ್ಬಿಟ್ಟು ಡೀಸೆಲ್ ಆಟೋಮೆಟಿಕ್, ಇದು CRDI ಡೀಸೆಲ್ ಆಟೋಮೆಟಿಕ್ಕು ನೋಡ್ತಿರ್ಬೋದು. ಸೊ AMT ಬರುತ್ತೆ. ಅದೇ ಥರ ಪೆಟ್ರೋಲಲ್ಲೂ ಕೂಡ ಆಟೋಮೆಟಿಕ್ ಇದೆ. ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಅದರಲ್ಲೂ ಇದರಲ್ಲೂ ಸೊ ನೋಡ್ತಿರ್ಬೋದು, ಅದರಲ್ಲಿ ಜಿಪ್ ಸ್ಯಾಪ್ ಝೂಮ್ ಅಂತ ಹೇಳ್ಬಿಟ್ಟು 3 ಮೋಡ್ ಬರುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ಅದೇ ಥರ ಸ್ಟೇರಿಂಗ್ ಮೋಡ್ಸ್ ಕೊಟ್ಟಿದ್ದಾರೆ. ಇದನ್ನು ಪ್ರೆಸ್ ಮಾಡ್ತಿದ್ದಂಗೆ ಸ್ಪೋರ್ಟ್ ಮೋಡ್ ಆ್ಯಕ್ಟಿವೇಟ್ ಆಗಿದೆ ನೋಡ್ತಿರ್ಬೋದು. ಅಂದರೆ ನೀವು ಕಂಫರ್ಟ್ ಮೋಡು, ನಾರ್ಮಲ್ ಮೋಡು, ಸ್ಪೋರ್ಟ್ ಮೋಡ್ ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸ್ಪೋರ್ಟ್ ಮೋಡಲ್ಲಿ ಬಂದ್ಬಿಟ್ಟು ಸ್ಟೇರಿಂಗ್ ರೆಸ್ಪಾನ್ಸ್ ಇನ್ನಷ್ಟು ಚೆನ್ನಾಗಾಗುತ್ತೆ. ಸೊ ಡ್ರೈವ್ ಮಾಡ್ಬೇಕಾದ್ರೆ ಈಸಿಯಾಗಿ ನೀವು ಡ್ರೈವ್ ಮಾಡ್ಬೋದು. ಸೊ ಓವರ್ಟೇಕ್ಸ್ ಎಲ್ಲ ಈಸಿಯಾಗಿ ಮಾಡ್ಬೋದು, ಒಳ್ಳೆ ರೆಸ್ಪಾನ್ಸ್ ಇರುತ್ತೆ. ಆ್ಯಂಡ್ ಗಾಡಿ ಇವಾಗ ಆನ್ ಆಗಿದೆ. ಆ್ಯಕ್ಚುಲಿ ನಿಮಗೆ ಐ ಥಿಂಕ್ ಸೌಂಡ್ ಒಂದು ಸ್ವಲ್ಪನೂ ಕೇಳಿಸ್ತಿಲ್ಲ ಅಂತ ಅಂದ್ಕೊತೀನಿ. ಇಂಜಿನ್ ಸೌಂಡು ಅಷ್ಟು ನೀಟಾಗಿದೆ. ಕ್ಯಾಬಿನ್ ತುಂಬ ನಾಯ್ಸ್ಲೆಸ್ ಇದೆ ಅಂತ ಹೇಳ್ತೀನಿ, ಓಕೆನಾ. ಸೊ ಆ್ಯಂಡ್ ಇದನ್ನು ತೋರಿಸಿದ್ನಲ್ಲ ಟ್ರ್ಯಾಕ್ಷನ್ ಕಂಟ್ರೋಲ್ ಅದ್ರ ಪಕ್ಕದಲ್ಲೇ ಇದೆ. ಪುಷ್ ಬಟನ್ ಸ್ಟಾರ್ಟ್ ಬಟನ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ನಿಮಗೆ ಆಟೋ ಡಿಮ್ಮಿಂಗ್ IRVMs ಕೂಡ ಬರುತ್ತೆ. ಅದು ಟಾಪ್ ಎಂಡಲ್ಲಿ ಬೆಸಲ್ಲೆಸ್ ಬರುತ್ತೆ, ಅಂದರೆ ಬೆಸಲ್ಸೇ ಇರಲ್ಲ. ಯಾವ ಥರ ಮೊಬೈಲ್ ಫೋನಲ್ಲಿ ಬೆಸಲ್ಲೆಸ್ ಅಂತ ಹೇಳ್ತೀವಲ್ಲ ಆ ಥರ. ಸೊ ಅದೇ ಥರ ನೋಡ್ತಿರ್ಬೋದು ನಿಮಗೆ ಸನ್ವೈಸರು, ಈ ಕಡೆ ಮಿರರ್ ಬರಲ್ಲ, ಈ ಕಡೆ ವಿತ್ ಮಿರರ್ ಬರುತ್ತೆ, ಆನಿಟಿ ಮಿರರ್ಸು. ಆ್ಯಂಡ್ ನೋಡ್ತಿರ್ಬೋದು ಸೊ ಇಲ್ಲಿ ನಿಮಗೆ ಸನ್ಗ್ಲಾಸ್ ಹೋಲ್ಡರ್ ಕೂಡ ಇದೆ. ಲೈಟ್ಸ್ ಆಫ್ ಮಾಡಿ ತೋರಿಸ್ತೀನಿ. ಸೊ ಇವಾಗ ಸನ್ರೂಫ್ ಓಪನ್ ಮಾಡ್ತೀನಿ ನೋಡಿ. ಸನ್ರೂಫ್ ಓಪನ್ ಆಗ್ತಿದೆ ನೋಡಿ ಇವಾಗ. ಸೊ ಇದು ಮಿನಿಮಮ್ಮು, ಬೇಕಂದರೆ ಮ್ಯಾಕ್ಸಿಮಮ್ ಕೂಡ ಮಾಡ್ಕೋಬೋದು. ಸೊ ಇದಕ್ಕಿಂತ ದೊಡ್ಡ ಸನ್ರೂಫ್ ಬೇಕಾ, ಹಂಗಂದರೆ ನೀವು AX7ನ ನೀವು ಆಫ್ ಮಾಡ್ಕೋಬೋದು. ಸೊ ಸಾಕಷ್ಟು ಫೀಚರ್ ಆಪ್ಷನ್ಸ್ ಕೊಟ್ಬಿಟ್ಟಿದ್ದಾರೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಸೆಲೆಕ್ಟ್ ಮಾಡ್ಕೋಬೋದು ನೀವು ವೇರಿಯಂಟ್ನ. ಈ ಫ್ಲಿಪ್ ಕೀ ಬಂದುಬಿಟ್ಟು ಡೋರು ಅನ್ಲಾಕ್ ಮಾಡೋದಕ್ಕೋಸ್ಕರ ಕೊಟ್ಟಿದ್ದಾರೆ ಅನಿಸುತ್ತೆ ಎಮರ್ಜೆನ್ಸಿ ಕೇಸಲ್ಲಿ. ಬಟ್ ಪುಷ್ ಬಟನ್ ಸ್ಟಾರ್ಟ್ ನೋಡ್ತಿರ್ಬೋದು ಇಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಬಂದುಬಿಟ್ಟು ಸ್ಟಾರ್ಟ್ ಸ್ಟಾಪ್ ಬಟನ್ ಕೊಟ್ಟಿದ್ದಾರೆ. ಸೊ ಇದೇನಕ್ಕಪ್ಪ ಅಂತ ಹೇಳಿದ್ರೆ ಇದು ಆನ್ ಇದ್ದಾಗ, ಸ್ಟಾರ್ಟ್ ಸ್ಟಾಪ್ ಆನ್ ಇದ್ದಾಗ ಆಟೋಮೆಟಿಕ್ ಸ್ಟಾರ್ಟ್ ಸ್ಟಾಪ್ ಅಂತ ಹೇಳ್ಬಿಟ್ಟು. ಸೊ ಟ್ರಾಫಿಕಲ್ಲಿ ಏನಾದರೂ ಗಾಡಿ ನಿಲ್ಲಿಸ್ತಿದ್ದೀರಾ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಫ್ ಆಗೋದು.
ಮತ್ತು ಗಾಡಿ ನೀವು ಆನ್ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ತಿರುಗು ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲ, ಇದು ಫ್ಯೂಯಲ್ ಸೇವಿಂಗ್ಗೋಸ್ಕರ ಇಮಿಡಿಯೇಟ್ ಬ್ರೇಕ್ ಪ್ರೆಸ್ ಮಾಡ್ತಿದ್ದಂಗೆ ಸೊ ಅದು ಆನ್ ಆಗಿಬಿಡುತ್ತೆ. ಸೊ ಬ್ರೇಕಾ ಕ್ಲಚ್ಚ ಸರ್ ಅದು ಸ್ಟಾರ್ಟ್ ಸ್ಟಾಪ್ ಇದು ಮಾಡಬೇಕಂದ್ರೆ ಕ್ಲಚ್ ಅಲ್ವಾ? ಸೊ ಕ್ಲಚ್ ಪ್ರೆಸ್ ಮಾಡ್ತಿದ್ದಂಗೆ ಗಾಡಿ ಆನ್ ಆಗಿಬಿಡುತ್ತೆ. ಆ್ಯಂಡ್ ನೋಡ್ತಿರ್ಬೋದು ಗಾಡಿ ಇಂಟೀರಿಯರ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ನಿಮಗೆ ಇಂಟೀರಿಯರ್ ಬಗ್ಗೆ ಏನು ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇವಾಗ ಡೋರ್ ಪ್ಯಾಡ್ ತೋರಿಸ್ಬಿಡ್ತೀನಿ ಒಂದ್ಸಲಿ. ಡೋರ್ ಪ್ಯಾಡ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡ್ತಿರ್ಬೋದು ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕೊಟ್ಟಿದ್ದಾರೆ, ಅದ್ರ ಪಕ್ಕದಲ್ಲಿ ಕುಷನ್ ಕೂಡ ಕೊಟ್ಟಿದ್ದಾರೆ ಹ್ಯಾಂಡ್ ರೆಸ್ಟ್ಗೆ. ಸೊ ಇಂಟರ್ನಲಿ ಅಡ್ಜಸ್ಟಬಲ್ ಎಲೆಕ್ಟ್ರಿಕಲ್ ವಾರ್ ವಿ ಎಮ್ಸು, ಸೊ ಆಟೋ ಫೋಲ್ಡ್ ಆಗುತ್ತೆ. ಇಂಟರ್ನಲಿ ಅಡ್ಜಸ್ಟ್ ಕೂಡ ಮಾಡ್ಬೋದು. ಸೊ ಈ 2 ಕಪ್ ಹೋಲ್ಡರ್ಸ್ ಬರುತ್ತೆ, ಹಾಗೆ ಮ್ಯಾಗ್ಝಿನ್ ಹೋಲ್ಡರ್ಸ್ ಅಂದರೆ ಬುಕ್ ಪೌಚ್ ಕೂಡ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಸೊ ಅದೇ ಥರ ಆ ಕಡೆ ಕೂಡ ಸೇಮ್ ರಿಲಿವೆಂಟ್ ಇದೆ. ಸೀಟ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನೋಡ್ತಿರ್ಬೋದು ಪ್ರೀಮಿಯಂ ಸೀಟ್ಸೇ. ಸೊ ಇದ್ರ ಮೇಲೆ ಟಾಪ್ ಎಂಡಲ್ಲೆಲ್ಲ ನಿಮಗೆ ವೈಟ್ ಕಲರ್ ಅಂದರೆ ಫುಲ್ ಕಂಪ್ಲೀಟ್ ಆಲ್ ವೈಟ್ ಥರ ಇಂಟೀರಿಯರ್ ಕಾಣಿಸುತ್ತೆ ನಿಮಗೆ. ಸೊ ಫುಲ್ ಕಂಪ್ಲೀಟ್ ಲಕ್ಸುರಿ ಥರ ಕಾಣುತ್ತೆ. ಸೊ ಇಲ್ಲಿವರೆಗೂ ನಿಮಗೆ ಫ್ಯಾಬ್ರಿಕ್ ಇಂಟೀರಿಯರ್ ಕೊಟ್ಟಿದ್ದಾರೆ, ಬಟ್ ವೈಡ್ ಎನಫು ಮತ್ತು ಥೈ ಸಪೋರ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಇನ್ನೇನು ಬೇಕು ಹೇಳಿ, ಸೆಂಟ್ರ್ ಕನ್ಸೋಲು ತುಂಬ ಚೆನ್ನಾಗಿದೆ, ಒಳ್ಳೆ ಪ್ರೀಮಿಯಮ್ ಆಗಿದೆ. ನಿಮಗೆ ಹ್ಯಾಂಡ್ರೆಸ್ಟ್ ಇದೆ ಆ್ಯಂಡ್ ಆಲ್ಸೋ ನೋಡ್ತಿರ್ಬೋದು ಆರ್ಮ್ರೆಸ್ಟ್ ಇದೆ, ಜೊತೆಗೆ ಒಳಗಡೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಕೂಲ್ ಗ್ಲೋ ಬಾಕ್ಸ್ ಬಂದ್ಬಿಟ್ಟು ಟಾಪ್ ಎಂಡಲ್ಲಿ ಬರುತ್ತೆ. ಇದು ಡಿಸೆಂಟ್ ಸೈಜು, ಒಳ್ಳೆ ಸೈಜು ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ, ಬಟ್ ಇದು ಕೂಲ್ ಗ್ಲೋ ಬಾಕ್ಸ್ ಅಲ್ಲ ಇದು. ಆ್ಯಂಡ್ 2 ಕಪ್ ಹೋಲ್ಡರ್ಸ್ ಇಲ್ಲೂ ಕೂಡ ಬರುತ್ತೆ ನೋಡ್ಬೋದು. ಸೊ ಇದು ಹ್ಯಾಂಡ್ ಬ್ರೇಕ್ ಏನು ನೋಡ್ತಾ ಇದ್ದೀರಾ, ಇದು ಮ್ಯಾನ್ಯುಯಲ್ ಇದೆ. ಇದ್ರ ಮೇಲಿನ ವೇರಿಯಂಟ್ಗಳಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಕೂಡ ಕೊಟ್ಟಿದ್ದಾರೆ ವಿತ್ ಆಟೋ ಹೋಲ್ಡ್ ಅಸಿಸ್ಟು. ಓಕೆನಾ? ಸೊ ಇದಿಷ್ಟು ಬಂದು ಇಂಟೀರಿಯರ್ನ ಒಂದು ಝಲಕ್ ಆಗಿತ್ತು. ಸೊ ಏನು ಅನಿಸ್ತು XUV3XO ಇಂಟೀರಿಯರ್ ಬಗ್ಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಫೀಚರ್ ಲೋಡೆಡ್ ಆಗಿದೆ, ಇಂಥ ಫೀಚರ್ ಇಲ್ಲ ಅಂತ ಹೇಳೋಂಗಿಲ್ಲ, ಎಲ್ಲ ಫೀಚರು ಕೂಡ ಕೊಟ್ಟಿದ್ದಾರೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೇನು ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಬನ್ನಿ ಅಲ್ಲೋಗೋಣ. ಸೊ ಇದಿಷ್ಟು ಬಂದು ಮಹೇಂದ್ರ XUV3XO ಬಗ್ಗೆ ಆಗಿತ್ತು. ವೇರಿಯಂಟ್ಸ್ ಬಗ್ಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನಿಮಗೆ ಬೇಸ್ ವೇರಿಯಂಟ್ MX1ನಲ್ಲಿ ಆ್ಯಕ್ಚುಲಿ ಬರೀ ಪೆಟ್ರೋಲ್ ವೇರಿಯಂಟ್ ಅಷ್ಟೇ ಅದು. ಸೊ ಅದರಲ್ಲಿ ನಿಮಗೆ ಪ್ರೊಜೆಕ್ಟರ್ ಹ್ಯಾಲೋಜನ್ ಹೆಡ್ಲ್ಯಾಂಪ್ಸ್ ಬರುತ್ತೆ. ಏನಾದರೂ ನಿಮಗೆ ಪ್ರೊಜೆಕ್ಟರ್ LED ಹೆಡ್ಲ್ಯಾಂಪ್ಸ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಆ್ಯಕ್ಚುಲಿ ಸ್ಟಾರ್ಟ್ ಆಗೋದೇ ಬಂದುಬಿಟ್ಟು MX3 Pro ಇಂದ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ಬಂದುಬಿಟ್ಟು ನಿಮಗೆ ಹ್ಯಾಲೋಜನ್ ಹೆಡ್ಲ್ಯಾಂಪ್ಸೇ ಇರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಈ ಒಂದು ಅಲಾಯ್ ವೀಲ್ಸ್ ಆ್ಯಕ್ಚುಲಿ ಸ್ಟಾರ್ಟ್ ಆಗೋದೇ AX5 ಇಂದ. ಓಕೆನಾ? ಅದಕ್ಕಿಂತ ಮುಂಚೆ ಬಂದುಬಿಟ್ಟು ಕಂಪ್ಲೀಟ್ ಸ್ಟೀಲ್ ವೀಲ್ಸ್ ಇರುತ್ತೆ. ಸೊ ಇನ್ನು ಸನ್ರೂಫ್ ಇರುವಂತಹ ವೇರಿಯಂಟ್ ಬೇಕು ಅಂತ ಹೇಳಿದ್ರೆ ಪ್ರೈಸ್ ಸ್ವಲ್ಪ ಕಮ್ಮಿ ಇದೆ, ಬಟ್ ಸನ್ರೂಫ್ ಇರುವಂಥ ವೇರಿಯಂಟೇ ತೊಗೊಳೋದು ನಾನು ಅಂತ ಹೇಳಿದ್ರೆ MX2 Pro ಇಂದನೇ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಅದೇ ಥರ ಏನಾದರೂ ಆಟೋ ಫೋಲ್ಡಿಂಗ್ ವಾರ್ ವಿ ಎಮ್ಸ್ ಬೇಕು. ಆ್ಯಕ್ಚುಲಿ ಬೇಸ್ ವೇರಿಯಂಟಿಂದನೇ ನಿಮಗೆ ಇಂಟರ್ನಲಿ ಅಡ್ಜಸ್ಟಬಲ್ ಬರುತ್ತೆ ಎಲೆಕ್ಟ್ರಿಕಲ್ ವಾರ್ ವಿ ಎಮ್ಸು. ಬಟ್ ಆಟೋ ಫೋಲ್ಡ್ ಆಗಬೇಕು ಅಂತ ಹೇಳಿದ್ರೆ ಆಟೋ ಫೋಲ್ಡ್ ಸ್ಟಾರ್ಟ್ ಆಗೋದು ಆ್ಯಕ್ಚುಲಿ ನಿಮಗೆ AX5 ಇಂದನೇ. ಅದಕ್ಕಿಂತ ಮುಂಚೆ ಆಟೋ ಫೋಲ್ಡಿಂಗ್ ಆಗಲ್ಲ. ಸೊ ಅದೇ ಥರ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಂದುಬಿಟ್ಟು ಅಂದರೆ ಒಂದು ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬೇಕು. ಆ್ಯಂಡ್ ಅದರಲ್ಲಿ ಆ್ಯಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ಪ್ಲೇ ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಸೆಕೆಂಡ್ ವೇರಿಯಂಟ್ ಅಂದರೆ MX2 ಇಂದನೇ ಸ್ಟಾರ್ಟ್ ಆಗುತ್ತೆ. ಏನಾದರೂ ಆ್ಯಂಡ್ರಾಯ್ಡ್ ಆಟೋ ಆ್ಯಪಲ್ ಕಾರ್ಪ್ಲೇ ಎರಡೂ ಕೂಡ ಬೇಕು ಅಂತ ಹೇಳಿದ್ರೆ ಸೊ MX3 ಇಂದ ಸ್ಟಾರ್ಟ್ ಆಗುತ್ತೆ. MX3ಯಲ್ಲಿ ಏನಂತ ಹೇಳಿದ್ರೆ ನಿಮಗೆ ಆ್ಯಪಲ್ ಕಾರ್ಪ್ಲೇ ಬಂದುಬಿಟ್ಟು ವೈರ್ಡ್ ಬರುತ್ತೆ. ವೈರ್ಲೆಸ್ ಬೇಕು ಅಂತ ಹೇಳಿದ್ರೆ AX5 ಇಂದನೇ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತು ಇವಾಗ AX5 ಅಂತೂ ಕಂಪ್ಲೀಟ್ ಡೀಟೇಲ್ಡಾಗೆ ತಿಳಿಸ್ಕೊಟ್ಬಿಟ್ಟಿದ್ದೀನಿ. AX5ಯಲ್ಲಿ ಅಂದರೆ ಬರದೇ ಇರುವಂಥ ಒಂದಷ್ಟು ಫೀಚರ್ಸು AX5 ಲಕ್ಸುರಿ ಮತ್ತು AX7 ಇದರಲ್ಲೆಲ್ಲ ಬರುತ್ತೆ, ಅದನ್ನು ಹೇಳ್ಬಿಡ್ತೀನಿ. ಸೊ ಲೆವೆಲ್ 2 ಅಡಾಸ್ ಬಂದುಬಿಟ್ಟು AX5 ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆಲ್ಸೋ 360 ಡಿಗ್ರಿ ಅಂದರೆ ಸರೌಂಡ್ ವ್ಯೂ ಸಿಸ್ಟಮ್ ಅಂದರೆ ಏನು ನಿಮಗೆ ಇದನ್ನು ನೋಡ್ತೀರಾ ಕ್ಯಾಮ್ರಾ 360 ಡಿಗ್ರಿ ಕ್ಯಾಮ್ರಾ ಬಂದುಬಿಟ್ಟು AX5 ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದಾಗಿ ಬ್ಲೈಂಡ್ ವ್ಯೂ ಮಾನಿಟರಿಂಗ್ ಸಿಸ್ಟಮ್ ಕೂಡ ಅಂದರೆ ನೀವು ಇಂಡಿಕೇಟರ್ ಆಗ್ತಿದ್ದಂಗೆ ಸೊ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರಲ್ಲಿ ಏನು ವ್ಯೂ ಬರುತ್ತೆ ಅದು ಬಂದುಬಿಟ್ಟು AX5 ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಟೋ ಡಿಮ್ಮಿಂಗ್ IRVMs ಏನು ಹೇಳ್ತಾ ಇದ್ದೆ ಬೆಜಲ್ಲೆಸ್ ಅಂತ ಹೇಳ್ಬಿಟ್ಟು ಅದು ನಿಮಗೆ AX5 ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕು ಸೊ ಅದು ಕೂಡ AX5 ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಟೋ ಹೋಲ್ಡು, ಕೂಲ್ ಗ್ಲೋ ಬಾಕ್ಸು ಸೊ ಆವಾಗಲೇ ತೋರಿಸ್ತಾ ಇದ್ನಲ್ಲ, ಸೊ ಅದೆಲ್ಲ ಕೂಡ AX5 ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ. AX7ನಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಸ್ಕೈ ರೂಫು, ಪ್ಯಾನೋರಾಮಿಕ್ ಸನ್ ರೂಫ್ ಅಂತ ಹೇಳ್ತಾ ಇದ್ನಲ್ಲ ಅದು AX7 ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಅರ್ಮನ್ ಕ್ಯಾಡನ್ ಪ್ರೀಮಿಯಂ ಆಡಿಯೋ ಸಿಸ್ಟಮ್ ಆಗಿರ್ಬೋದು, ಡ್ಯಾಶ್ಬೋರ್ಡ್ ಮತ್ತು ಡೋರ್ ಟ್ರಿಮ್ಮಲ್ಲಿ ಸಾಫ್ಟ್ ಟಚ್ ಲೆದರೈಟು ಸೊ ಇದು ಬಂದುಬಿಟ್ಟು AX7 ಇಂದ ಸ್ಟಾರ್ಟ್ ಆಗುತ್ತೆ. AX7ನಲ್ಲಿ 17 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ ವಿಚ್ ಇಸ್ ಬೆಸ್ಟ್ ಇನ್ ದ ಸೆಗ್ಮೆಂಟ್. ಆ್ಯಂಡ್ ಯಾರೂ ಕೂಡ 17 ಇಂಚ್ ಅಲಾಯ್ ವೀಲ್ಸ್ನ ಈ ಸೆಗ್ಮೆಂಟಲ್ಲಿ ಕೊಡ್ತಾ ಇಲ್ಲ. ಆಟೋ ಡಿಮ್ಮಿಂಗ್ IRVMs ಬರುತ್ತೆ. ಓಕೆನಾ? ಆ್ಯಂಡ್ ಆಲ್ಸೋ ಫ್ರಂಟ್ ಪಾರ್ಕಿಂಗ್ ಅಸಿಸ್ಟ್ ಸಿಸ್ಟಮ್ ಅಂದರೆ
ಫ್ರಂಟಲ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ ಅಂತ ಹೇಳ್ತಾ ಇದ್ನಲ್ಲ, 2 ಪಾರ್ಕಿಂಗ್ ಸೆನ್ಸರ್ಸ್, ಅದು AX7 ಇಂದ ಸ್ಟಾರ್ಟ್ ಆಗುತ್ತೆ. 65 ವ್ಯಾಟ್ USB-C ಫಾಸ್ಟ್ ಚಾರ್ಜಿಂಗ್ ಬರುತ್ತೆ ನಿಮಗೆ, ಓಕೆನಾ. ಸೊ ಅದು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ನಲ್ಲ, ಅಂದರೆ ನಿಮಗೆ ಫ್ರಂಟಲ್ಲಿ ಬಂದುಬಿಟ್ಟು ಫ್ರಂಟ್ ಕನ್ಸೋಲಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದು 65 ವ್ಯಾಟ್ USB-C ಫಾಸ್ಟ್ ಚಾರ್ಜಿಂಗ್, C ಟೈಪ್ ಫಾಸ್ಟ್ ಚಾರ್ಜಿಂಗ್ ಬರುತ್ತೆ. AX7 ಲಕ್ಸುರಿ ಅಂದರೆ AX7 ಎಲ್ಲಲ್ಲಿ ಬರುವಂತಹ ಒಂದಷ್ಟು ಫೀಚರ್ಸ್ ಅಂತ ಹೇಳಿದ್ರೆ, ಸೊ ಲೆವೆಲ್ 2 ಅಡಾಸು ಆಲ್ರೆಡಿ ಹೇಳಿದೆ, 360 ಡಿಗ್ರಿ ಸರೌಂಡ್ ವ್ಯೂವು, ಸಿಸ್ಟಮ್ ವಿತ್ ಬ್ಲೈಂಡ್ ವ್ಯೂ ಮಾನಿಟ್ರು, ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ವಿತ್ ಆಟೋ ಹೋಲ್ಡ್. ಸೊ ಇದೆಲ್ಲ ಫೀಚರ್ಸ್ ಬಂದ್ಬಿಟ್ಟು AX7 ಎಲ್ಲಲ್ಲಿ ಬರುತ್ತೆ, ಓಕೆನಾ. ಸೊ ಇದಿಷ್ಟು ಬಂದು ಕಂಪ್ಲೀಟ್ ಒಂದು ವೇರಿಯಂಟ್ಸ್ ಬಗ್ಗೆ ಆಗಿತ್ತು. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಸೊ ಏನಾದರೂ ಸಣ್ಣ ಪುಟ್ಟ ನಿಮಗೆ ಕನ್ಫ್ಯೂಷನ್ಸ್ ಆಯಿತು ಅಂತ ಹೇಳಿದ್ರೆ, ವೇರಿಯಂಟ್ಸ್ ಇಷ್ಟೊಂದು ಇರೋದ್ರಿಂದ ಏನಾದರೂ ಸಣ್ಣ ಪುಟ್ಟ ಕನ್ಫ್ಯೂಷನ್ಸ್ ಆಯಿತು ಅಂತ ಹೇಳಿದ್ರು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ಅಂತ ಹೇಳಿದ್ರೆ ಅನಂತ್ ಕಾರ್ಸ್ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ಅನಂತ್ ಕಾರ್ಸ್, ತುಂಬ ಒಳ್ಳೆ ಸರ್ವಿಸ್ ಕೊಡ್ತಾರೆ. ಆ್ಯಂಡ್ ಯಾವುದೇ ಥರ ಡೌಟ್ ಇದ್ದರೂ ಕೂಡ ಇವರು ನಿಮಗೆ ಅದನ್ನು ರಿಸಾಲ್ವ್ ಮಾಡಿಕೊಡ್ತಾರೆ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್.